ಸುಮಾರು 14 ವರ್ಷಗಳ ಹಿಂದೆ ಜುಲೈ 14ರಂದು ಈ ಗ್ರಾಮಕ್ಕೆ ಒಂದು ಕಳಂಕ ಬಂತು. ಈ ಗ್ರಾಮದ ಪ್ರಮುಖರಾಗಿದ್ದಂತಹ ಗಂಗಾಧರ್ ಪಾಂಗಳ್ ಎಂಬವರನ್ನು ಅಪಘಾತ ಮಾಡಿ ಕೊಲೆ ಮಾಡಲಾಯಿತು. ಅದು ಸಹ ಇದೇ ಗ್ರಾಮಕ್ಕೆ ಸೇರಿದವರೇ ಆಗಿದ್ದರೂ ಕೊಲೆ ಮಾಡಿದರು. ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ 1ನೇ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿದೆ. ಈ ಕೊಲೆಗೆ ಕಾರಣ ಏನು ಮತ್ತು ಯಾಕಾಗಿ ಈ ಕೊಲೆ ನಡೆಯಿತು ಎನ್ನುವುದರ ಬಗ್ಗೆ ವಿವರಿಸ್ಬೋದಾ? ಈ ಬಗ್ಗೆ ಆಳವಾದ ಮಾಹಿತಿ ಇಲ್ಲದಿದ್ದರೂ ಮೇಲ್ನೋಟಕ್ಕೆ ಕೆಲವು ವಿಚಾರಗಳನ್ನು ತಿಳಿಯಪಡಿಸಿದೆ. ಬೈಕಂಬಾಡಿ ಮಗುವೀರ ಮಹಾಸಭಾದ ಅಧ್ಯಕ್ಷರಾಗಿ ಬೈಕಂಬಾಡಿ ಮಗುವೀರ ಮಹಾಸಭಾ ಸಾಧಾರಣ ಹಿರಿಯರಿಂದ ಅನೇಕ ವರ್ಷಗಳಿಂದ ಇಲ್ಲಿ ಬೈಕಂಬಾಡಿ ಮಗುವೀರ ಮಹಾಸಭಾ ಅಂತ ಹುಟ್ಟಿಕೊಂಡು ಅನೇಕ ದೇವರು ಹಾಗೆಯೇ ದೈವ ಮಂದಿರ, ಭಜನಾ ಕಾರ್ಯಕ್ರಮ ಹಾಗೂ ಇನ್ನಿತರ ದೈವ ಕಾರ್ಯಕ್ರಮದಲ್ಲಿ ಒಳಗೊಂಡಂಥ ಈ ಸಂಸ್ಥೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಸಮಾಜ ಸೇವೆಯಲ್ಲಿ ಮಾಡುತ್ತಾ ಬಂದಿರುವ ಬೈಕಂಬಾಡಿ ಮಗುವೀರ ಮಹಾಸಭಾ ನಮ್ಮ ಹಿರಿಯರಾದ ಗಂಗಾಧರ ಪಾಂಗಳ್ ಅವರು ಹಿಂದಿನಿಂದಲೂ ತನ್ನ ಬಾಲ್ಯ ವ್ಯವಸ್ಥೆಯಿಂದಲೂ ಬೈಕಂಬಾಡಿ ಮಗುವೀರನ್ನು ಸಕ್ರಿಯ ಸದಸ್ಯರಾಗಿದ್ದುಕೊಂಡು ಭಜನೆಯಲ್ಲಿ ಮುಂಚೂಣಿಯಲ್ಲಿದ್ದು ಅನೇಕ ವರ್ಷಗಳ ಕಾಲ ಸತತ ಭಜನಾ ಮಂದಿರದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ, ಹಾಗೆಯೇ ಬೈಕಂಬಾಡಿ ಮಗುವೀರ ಮಹಾಸಭಾದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಉತ್ತಮ ಒಂದು ಕಾಂಗ್ರೆಸ್ ಮುಖಂಡರಾಗಿ ಇದ್ದು ಅನೇಕ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಹಾಗೆಯೇ ಊರಿನ ಅನೇಕರಿಗೆ ಎಲ್ಲ ಏನೇ ಸವಲತ್ತಿದ್ದರೂ ಒಳ್ಳೆಯ ರೀತಿಯಿಂದ ಅವರಿಗೆ ವ್ಯವಸ್ಥೆ ಮಾಡಿಕೊಟ್ಟಂಥ ವ್ಯಕ್ತಿತ್ವ ಗಂಗಾಧರ ಪಾಂಗಳ್ ಅವರು. ಈ ವಿಚಾರವಾಗಿ ಕೆಲವೊಂದು ಅಹಿತರ ಘಟನೆಗಳಲ್ಲಿಯೂ ಕೆಲವು ಏಳು ಪ್ರಶ್ನೆ ಇರ್ಬೋದು, ಮಾರಿಯಮ್ಮ ದೇವಸ್ಥಾನದ ವಿಚಾರ ಇರ್ಬೋದು, ಹಾಗೆಯೇ 14 ಪಟ್ಟಣದ ವಿಚಾರ ಇರ್ಬೋದು, ಈ ಬಗ್ಗೆ ಮುಂಚಿನಲ್ಲಿದ್ದಂಥ ಗಂಗಾಧರ ಪಾಂಗಳ್ ಅವರನ್ನು ಅನ್ಎಕ್ಸ್ಪೆಕ್ಟೆಡಾಗಿ ಇವರೊಂದು ಕೆಲವು ಹಾಗೆತನ ಸಹಜ, ಸಭಾದಲ್ಲಿ ಅಧಿಕಾರಕ್ಕಾಗಿ ಕಚ್ಚಾಡುವುದು ಅದು ಸಹಜ, ಎಲ್ಲ ಗ್ರಾಮ ಸಭೆಯಲ್ಲಿ ಇದ್ದಂಥ ಅದರಲ್ಲಿ ಇಲ್ಲಿ ಕೂಡ ಆಗಿರ್ಬೋದು ಅಂತ ಒಂದು ಅನಿಸಿಕೆ. ಆ ದೃಷ್ಟಿಯನ್ನು ಇಟ್ಕೊಂಡು ಈ ಒಂದು ಅವರು ವ್ಯವಸ್ಥಿತವಾಗಿ ಒಂದು ಸಂಚನ್ನು ರೂಪಿಸುತ್ತಿದ್ದು ಸಾಧಾರಣ 5-6 ವರ್ಷಗಳಿಂದ ಈ ಕೇಸು ಚಾಲ್ತಿಯಲ್ಲಿದ್ದು, ನಂತರ ಹೈಕೋರ್ಟ್ ಮುಖಾಂತರ ಆರೋಪಿಗಳು ಇದನ್ನು ಸ್ಟೇ ತಂದು ಮುಚ್ಚಿಡುವಂಥ ಪ್ರಯತ್ನ ಮಾಡುತ್ತಿತ್ತು. ಈ ಬಗ್ಗೆ ಪುನಃ ಬೈಕಂಬಾಡಿ ಮಗುವೀರ ಮಹಾಸಭೆಗೆ ಅವರ ಈ ಬಗ್ಗೆ ಬೈಕಂಬಾಡಿ ಮಗುವೀರ ಮಹಾಸಭಾ ಇದರೊಂದು ಕೇಸಿನ ಮುಂದಾಳತ್ವ ವಹಿಸಿಕೊಂಡು ಹೈಕೋರ್ಟ್ನಲ್ಲಿ ಕೂಡ ಬೈಕಂಬಾಡಿ ಮಗುವೀರ ಪರವಾಗಿ ಕಾನೂನು ತಜ್ಞರನ್ನು ಆಯ್ಕೆ ಮಾಡಿ ಅವರ ಮುಖಾಂತರ ಈ ಕೇಸನ್ನು ಪುನಃ ಓಪನ್ ಮಾಡಬೇಕಂತ ಮಹದಾಸೆಯನ್ನು ಇಟ್ಕೊಂಡು ಪುನಃ ಮಾಡಿದೆ. ಆದರೆ ಮೊನ್ನೆ ನಮ್ಮ ಎಲ್ಲ ಸಾಮೂಹಿಕ ಬೈಕಂಬಾಡಿ ಮಗುವೀರ ಮಹದ ಎಲ್ಲ ಸಮಾಜದ ಸಾಮೂಹಿಕ ಪ್ರಾರ್ಥನೆಯನ್ನು ದೈವದೇವರು, ಗೋಪಾಲಕೃಷ್ಣ ದೇವರು ಹಾಗೆಯೇ ನಾಗದೇವರು, ಪಂಚದೈವಗಳ ಸಹಭಾಗಿತ್ವದಲ್ಲಿ ಸಾಮೂಹಿಕ ಪ್ರಾರ್ಥನೆ ಮಾಡಿ ಇದೊಂದು ಜಯ ಲಭಿಸಿದೆ ಅಂತ ತುಂಬ ಖುಷಿ ತಂದಿದೆ. ದೇವರಿದ್ದಾರೆ ಅಂತ ನಮ್ಮ ಬೈಕಂಬಾಡಿ ಗ್ರಾಮಕ್ಕೆ ಒಂದು ಗೊತ್ತಾಗಿದೆ. ಗಂಗಾಧರ ಪಾಂಗಳ್ ಅವರನ್ನು ಕೊಲೆ ಮಾಡಲಿಕ್ಕೆ ಮುಖ್ಯ ಕಾರಣ ಏನು? ಪ್ರಥಮವಾಗಿ ಅಧಿಕಾರದ ಆಸೆ ಒಂದನೇದಾಗಿ, ಮತ್ತೊಂದು ದೈವ ಇಲ್ಲಿ ಉರ್ವ ಮಾರಿಯಮ್ಮ ದೇವಸ್ಥಾನದಲ್ಲಿ ಒಂದು 48 ದಿವಸ ಕಾಲ ದೇವರಿಗೆ ಆಭರಣ ಇಲ್ಲದೆ ಕೀಯನ್ನು ಅವರೇ ಆರೋಪಿಗಳು ದೇವರನ್ನು ಕತ್ತಲ ರೂಪದಲ್ಲಿ ಪೂಜೆ ಇಲ್ಲದೆ, ಬಂಗಾರ ಇಲ್ಲದೆ ಅದನ್ನು ಕೈಯನ್ನು ಮನೆಯಲ್ಲಿ ಇಟ್ಕೊಂಡಿದ್ದಾರೆ. ದೇವರು ಹೇಳಿಕಾಗಿದೆ. ಕೆಲವು ಅಹಿತಕರ ಘಟನೆ ಮುಖಾಂತರ ಈ ಒಂದು ಉದ್ಭವ ಆಗಿದೆ. ಗಂಗಾಧರ ಪಾಂಗಳ್ ಅವರಿಗೂ ಆರೋಪಿಗಳಿಗೂ ವೈಯಕ್ತಿಕ ದ್ವೇಷ ಇಲ್ಲ? ವೈಯಕ್ತಿಕ ದ್ವೇಷ ಇಲ್ಲ ಅಂತ ಅನಿಸಿಕೆ. ಹಾಗಾದರೆ ಗಂಗಾಧರ ಪಾಂಗಳ್ ಅವರು ಆರೋಪಿಗಳನ್ನು ವಿರೋಧಿಸ್ತಿದ್ದದ್ದು ಕೇವಲ ಇಲ್ಲಿನ ಭಜನಾ ಮಂದಿರದ ಆಡಳಿತ ಮತ್ತು ಮಗುವೀರ ಮಹಾಸಭಾದ ಆಡಳಿತ ಮತ್ತು ಉರ್ವ ಮಾರಿಯಮ್ಮನ ಆಡಳಿತದ ಬಗ್ಗೆ ಮೂಗು ತೂರಿಸಿದ ಕಾರಣಕ್ಕಾಗಿ, ಅದೇ ಕಾರಣಕ್ಕಾಗಿ ಅವರನ್ನು ಕೊಲೆ ಮಾಡಲಾಗಿತ್ತು. ಸಂಚು ರೂಪಿಸಿ ಮಹಾಸಭಾ ಬೈಕಂಪಾಡಿ ಸುಮಾರು ಎಷ್ಟು ಕುಟುಂಬಗಳು ಈ ಮಹಾಸಭಾದ ಒಳಗೆ ಬರ್ತದೆ ಅಂದಾಜು? ಸಾಧಾರಣ ಒಂದು 400 ಕುಟುಂಬ. 400 ಕುಟುಂಬ ಅಂದರೆ ಸಾಧಾರಣ ಒಂದು 4,000 to 5,000 ಸದಸ್ಯರು, ಮಹಿಳೆಯರು, ಪುರುಷರು, ಮಕ್ಕಳು ಎಲ್ಲ ಸೇರಿ ಸಾಧಾರಣ ಎಲ್ಲ ಸೇರಿ. ಮೀನುಗಾರಿಕೆಯೇ ಪ್ರಮುಖ ವೃತ್ತಿ, ಪ್ರಮುಖ ಉದ್ಯೋಗ ಮೀನುಗಾರಿಕೆ. ಈ ಗೋಪಾಲಕೃಷ್ಣ ಭಜನಾ ಮಂದಿರವನ್ನು ಜೀರ್ಣೋದ್ಧಾರ ಮಾಡುವಂತಹ ಸಂದರ್ಭದಲ್ಲಿ, ಅಂದರೆ ಒಂದು 15-20 ವರ್ಷಗಳ ಹಿಂದೆ, ಅದಕ್ಕೆ ಕಮಿಟಿ ಅಧ್ಯಕ್ಷರನ್ನಾಗಿ ಯಾರನ್ನು ಮಾಡಿದರು? ಜೀರ್ಣೋದ್ಧಾರ ಸಮಿತಿಯ ಜವಾಬ್ದಾರಿಯನ್ನು ಸತೀಶ್ ಬೈಕಂಪಾಡಿ ಅವರಿಗೆ ಮಗುವೀರ ಮಹಾಸಭಾ ನೀಡಿರುತ್ತದೆ. ಸಮಾಜದವರು ಎಲ್ಲರೂ ಸೇರಿ ಜೀರ್ಣೋದ್ಧಾರವನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿ ಮುಗಿಸಿದ್ದೇವೆ.
ಇಲ್ಲಿ ಹೈಸ್ಕೂಲ್ ಕಟ್ಟುವ ನಿರ್ಧಾರ ಆಯ್ತಾ? ಹೈಸ್ಕೂಲ್ ಶಾಲಾ ಕಟ್ಟಡದ ಜವಾಬ್ದಾರಿ ಕೂಡ ಅವರ ಅಧ್ಯಕ್ಷ ಸ್ಥಾನದಲ್ಲಿ ಆ ಸಂದರ್ಭದಲ್ಲಿ ಅವರು ಅದರ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದರು. ಮಧ್ಯದಲ್ಲಿ ಅಲ್ಲಿ ಸಮಸ್ಯೆ ಬಂದು ಶಾಲಾ ಕಟ್ಟಡ ನಿರ್ಮಾಣ ಅಲ್ಲಿ ಸ್ಥಗಿತಗೊಂಡಿತ್ತು. ಅದರ ಲೆಕ್ಕಪತ್ರವನ್ನು ಅವರು ಮಗುವೀರ ಮಹಾಸಭೆಗೆ ನೀಡಲಿಲ್ಲ. ಲೆಕ್ಕಪತ್ರವನ್ನು ನೀಡಿ ಅಂತ ಕೇಳುವಾಗ ನೀಡಲಿಕ್ಕೆ ಅವರು ಒಪ್ಪಲಿಲ್ಲ. ಕರೆದರೂ ಕೂಡ ಅವರು ಬರಲಿಲ್ಲ, ಸಭೆಗೆ ಬರಲಿಲ್ಲ. ಆದ್ದರಿಂದ ಸಭೆಯಲ್ಲಿ ತೀರ್ಮಾನ ಅದಕ್ಕೆ ತಗೊಂಡಿದ್ದಾರೆ. ಆ ತೀರ್ಮಾನದಲ್ಲಿ ಚರ್ಚೆ ಆಗಿದೆ. ಅವರನ್ನು ಕರೆದು ತೀರ್ಮಾನ ಮಾಡಿದಂಥ ಮಹಾಸಭೆಯಲ್ಲಿ ಚರ್ಚೆ ಆಗಿ ಆ ಸಭೆಯಲ್ಲಿ ಅವರು ಸಭೆಯೊಂದಿಗೆ ವಾಗ್ಯುದ್ಧ ಮಾಡಿ ಅವರು ಮಾಡಿರುವ ತಪ್ಪನ್ನು ಅವರು ಹೇಳದೆ ತಾನೇ ಮಾಡಿದ್ದು ಸರಿ ಅಂತ ಹೇಳಿಕೊಂಡು ಸಭಾತ್ಯಾಗ ಮಾಡಿಕೊಂಡು ಅಧ್ಯಕ್ಷ ಸ್ಥಾನವನ್ನು ತ್ಯಜಿಸಿ ಹೋಗಿದ್ದಾರೆ. ಮಹಾಸಭೆಯವರು ಪುನರಪಿ ಕೂಡ ವಿನಂತಿ ಮಾಡಿದ್ದಾರೆ, ಅಧ್ಯಕ್ಷ ಸ್ಥಾನದಲ್ಲಿ ನಿಂತು ನೀವು ನಿನ್ನ ಕರ್ತವ್ಯವನ್ನು ಮಾಡು, ಶಾಲಾ ನಿರ್ಮಾಣದ ಇದರ ಲೆಕ್ಕಪತ್ರವನ್ನು ಕೊಡು ಅಂತ ಹೇಳುವಾಗ ಅವರು ಕೊಡಲಿಲ್ಲ. ಸಭಾತ್ಯಾಗ ಮಾಡಿ ಅವರು ಅಲ್ಲಿಂದ ನಿರ್ಗಮಿಸಿದ್ದಾರೆ. ಸತೀಶ್ ಬೈಕಂಪಾಡಿಯವರು ಇದೇ ಊರಿನವರು. ಇದೇ ಊರಿನವರು. ಅವರ ಅಣ್ಣ ತಮ್ಮಂದಿರು ಎಲ್ಲರೂ ಇದೇ ಊರಿನಲ್ಲಿ ಹುಟ್ಟಿ ಬೆಳೆದವರು. ಇಲ್ಲಿಯ ಸದಸ್ಯರಾಗಿದ್ದರು. ಅವರ ಆರ್ಥಿಕ ಪರಿಸ್ಥಿತಿ ಮೇಲ್ದರ್ಜೆಗೆ ಏರಿದ ಮೇಲೆ ಅವರನ್ನು ನೀವು ಅಧ್ಯಕ್ಷರನ್ನು ಮಾಡಿದ್ದ, ಅದಕ್ಕಿಂತ ಮೊದಲೇ ಅವರು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಇದ್ದರು. ಊರಿನಲ್ಲಿ ಕೂಡ ಇದ್ದರು, ಧಾರ್ಮಿಕ ಆಗಿರಲಿ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಇದ್ದರು. ಅವರು ಆರ್ಥಿಕವಾಗಿ ಬಲಾಢ್ಯರಾಗುವಂಥ ಮುಂಚೆನೂ ಇದ್ದರು. ಅವರು ಆರ್ಥಿಕವಾಗಿ ಬಲಾಢ್ಯರಾದ ಮೇಲೆ ಸಮಾಜದ ಕೆಲವು ಊರಿನ ಮತ್ತು ಸಮಾಜದ ಕೆಲವು ಸ್ಥಾನಮಾನದ ಬಗ್ಗೆ ಅವರಿಗೆ ಅಲ್ಲಿ ಒಂದು ಆಸಕ್ತಿ, ಆಕಾಂಕ್ಷೆ. ಅದಕ್ಕೋಸ್ಕರ ತನ್ನ ಆ ಒಂದು ಆರ್ಥಿಕ ಬಲಾಢ್ಯವನ್ನು ಉಪಯೋಗಿಸಿಕೊಂಡು ಸಮಾಜ ವಿರೋಧ ಚಟುವಟಿಕೆಗಳನ್ನು ಮಾಡಿಕೊಂಡು ತಾನೊಂದು ಸಮಾಜದಲ್ಲಿ ದೊಡ್ಡ ವ್ಯಕ್ತಿ ಅಂತ ತೋರಿಸಬೇಕನ್ನುವಂಥ ಒಂದು ಇದರಲ್ಲಿ ಅವರು ಮುಂದಡಿ ಇಟ್ಟು ಸಮಾಜಕ್ಕೆಲ್ಲ ಈ ರೀತಿಯ ಒಂದು ಕೆಲವು ಅನ್ಯಾಯ ಅಸಮಾಧಾನಗಳೆಲ್ಲ ಸಮಾಜದಲ್ಲಿ ನಡೆದಿರುವುದು ಸತ್ಯ. ಅದಕ್ಕಿಂತಲೂ ತುಂಬ ವರ್ಷಗಳಿಂದ ಇಡೀ ಕುಟುಂಬವನ್ನು ನೀವು ಸಮಾಜದಿಂದ ದೂರ ಇಟ್ಟದ್ದು ಇದೆಯಾ? ಅದು ಹಿಂದಿನ ಕಾಲದಲ್ಲಿ ನಮ್ಮದು ಅದು ನಮ್ಮ ಈ ಗ್ರಾಮ ಸಭೆಗೆ ಸಂಬಂಧಪಟ್ಟ ಕೆಲವು ವಿಚಾರದಲ್ಲಿ ಯಾವುದೇ ಸದಸ್ಯ ಏನಾದರೂ ಗ್ರಾಮ ಸಭೆಗೆ ವಿರುದ್ಧವಾಗಿ ನಡ್ಕೊಂಡಲ್ಲಿ ಆ ಸಂದರ್ಭದಲ್ಲಿ ಅದಕ್ಕೆ ಗ್ರಾಮ ಸಭೆ ತೀರ್ಮಾನ ತಗೊಂಡು ಅವರನ್ನು ಅವರ ಸಸ್ಪೆಂಡ್, ತಾತ್ಕಾಲಿಕವಾದ ಶಿಸ್ತು ಕ್ರಮ ತಪ್ಪನ್ನು ಒಪ್ಪಿಕೊಂಡು ಬರೋದಕ್ಕೆ ಅವರು ಯಾವುದೇ ತೊಂದರೆ ಇಲ್ಲ. ಯಾವುದೇ ಸದಸ್ಯ ಆಗಿರೋ ತಪ್ಪನ್ನು ಒಪ್ಪಿಕೊಂಡು ಬರೋದಕ್ಕೆ ಯಾವುದೇ ತೊಂದರೆ ಇಲ್ಲ. ತಪ್ಪನ್ನು ಒಪ್ಪಿಕೊಂಡು ಅವರು ಪುನರಪಿ ಬಂದ ಇದರಲ್ಲಿ ಸಮಾಜದಲ್ಲಿ ಸೇರ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಬಂದಿದ್ರು. ಆ ಸಂದರ್ಭದಲ್ಲಿ ಗಂಗಾಧರ್ ಪಾಂಗಾಳ್ ಅವರು ಅವರನ್ನು ಏನಾದರೂ ವಿರೋಧಿಸಿದ್ರಾ? ಆ ಸಂದರ್ಭದಲ್ಲಿ ಏನು ಆ ಘಟನೆ ಆ ಸಂದರ್ಭದಲ್ಲಿ ಏನಾಗಲಿಲ್ಲ. ಯಾವಾಗ ಅವರು ಮೊದಲಿಗೆ ಇದರಿಂದ ಶಿಸ್ತುಕ್ರಮ ಜಾರಿಯಾಗಿ ಹೊರಗಿದ್ರು ಆ ಸಂದರ್ಭದಲ್ಲಿ ಪಾಂಗಾಳ್ ಅವರು ವಿರೋಧಿಸಿಲ್ಲ. ಇಲ್ಲ. ಅದರ ನಂತರದ ಬೆಳವಣಿಗೆಯಲ್ಲಿ ಈ ಲೆಕ್ಕಪತ್ರ ವಿಚಾರದಲ್ಲಿ ಅವರು ಸರಿಯಾದ ಲೆಕ್ಕಪತ್ರ ಕೊಡದ ಕಾರಣ ಮಹಾಸಭೆಯಲ್ಲಿ ಅದರ ಬಗ್ಗೆ ಚರ್ಚೆ ನಡೆದು ಅವರಲ್ಲಿ ಸಭಾತ್ಯಾಗ ಮಾಡಿಕೊಂಡು ಅವರು ಹೋದ ನಂತರ ನಮ್ಮ ಇದಕ್ಕೆಲ್ಲ ಕಾರಣ ಗಂಗಾಧರ್ ಪಾಂಗಾಳ್ ನಮಗೆ ಇದಕ್ಕೆಲ್ಲ ಕುಮ್ಮಕ್ಕು ನೀಡಿರುವುದು ಅಂತ ಹೇಳಿ ಅವರ ಮೇಲೆ ಒಂದು ದ್ವೇಷ ಭಾವನೆಯನ್ನು ಇಟ್ಟುಕೊಂಡು ದ್ವೇಷ ಸಾಧನೆಯನ್ನು ಮಾಡುವಂಥ ಕೆಲಸವನ್ನು ಅವ್ರು ಮಾಡ್ಕೊಂಡು ಹೋದರು. ಈಗ ನಿಮ್ಮ ಬೈಕಂಪಾಡಿ ಮೊಗವೀರ ಮಹಾಸಭಕ್ಕೂ ಈಗ ಬೋಳೂರು ಮೊಗವೀರ ಮಹಾಸಭಾ ಇದೆ. ಹೌದು. ಉರ್ವ ಮಾರಿಯಮ್ಮನ ಆಡಳಿತ ಕಮಿಟಿ ಇದೆ. ಹೌದು. ಅಲ್ಲಿ ಆಡಳಿತ ಕಮಿಟಿಯಲ್ಲಿ ಸೇರಿಕೊಳ್ಳಿಕ್ಕೆ ಸತೀಶ್ ಬೈಕಂಪಾಡಿ ಪ್ರಯತ್ನ ಪಟ್ಟಾಗ ಗಂಗಾಧರ ಪಾಂಗಾಳ್ ವಿರೋಧಿಸಿದ್ರು ಅದನ್ನು. ಗಂಗಾಧರ್ ಪಾಂಗಾಳ್ ಆ ಸಂದರ್ಭದಲ್ಲಿ ಏನು ವಿರೋಧಿಸಲಿಲ್ಲ. ಅಲ್ಲಿ ಆಡಳಿತ ಮುಕ್ತ ಸ್ಥಾನಕ್ಕೆ ಅಲ್ಲಿ ಸ್ಪರ್ಧೆ ನಡೆಯುವಂಥ ಹೊತ್ತಿನಲ್ಲಿ ಇವರು ಆ ಸ್ಥಾನಕ್ಕೆ ತನ್ನ ಆಕಾಂಕ್ಷೆಯಂದು ಅದರಲ್ಲಿ ಬಿಂಬಿಸಿಕೊಂಡು ಅಲ್ಲಿ ಏಳುಪಟ್ಟಣವನ್ನು ಪ್ರತ್ಯೇಕ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದರು ಅಲ್ಲಿ ಅವರು. ಹಾಗಾದರೆ ಸಮಾಜ ಅದಕ್ಕೆ ಒಪ್ಪಲಿಲ್ಲ, ಸಮಾಜ ಬಿಡಲಿಲ್ಲ. ಅದರಲ್ಲಿ ಯಾರಿಗೆ ನಿಜವಾಗಿ ಯಾವ ಸ್ಥಾನಮಾನ ಯಾರಿಗೆ ಸಿಗಬೇಕಾ ಅಂಥ ಸ್ಥಾನಮಾನವನ್ನು ಏಳುಪಟ್ಟಣ ಸಂಯುಕ್ತ ಸಭೆ ಒಟ್ಟಿಗೆ ಎಲ್ಲರೂ ನಿಂತುಕೊಂಡು ಆ ವ್ಯಕ್ತಿಗೆ ಆ ಸಂದರ್ಭದಲ್ಲಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಇವರಿಗೆ ಆ ಸ್ಥಾನ ಆ ಸಂದರ್ಭದಲ್ಲಿ ಲಭಿಸಲಿಲ್ಲ. ಈಗ ಗಂಗಾಧರ ಪಾಂಗಾಳ್ ಅವರ ಹತ್ಯೆ ಆಗೋದಕ್ಕಿಂತ ಮೊದಲು ವಕೀಲರಾದಂತಹ ಗಂಗಾಧರ್ ಹೊಸಬೆಟ್ಟು ಅವರ ಮೇಲೆ ಇಂಥದ್ದೇ ಒಂದು ಪ್ರಯತ್ನ ನಡೆದಿತ್ತು. ಹೌದು ಅಲ್ವಾ? ಹೌದು. ಈ ಗಂಗಾಧರ ಹೊಸಬೆಟ್ಟು ಅವರು ನಿಮ್ಮ ಈ ಬೈಕಂಪಾಡಿ ಮಹಾಜನ ಸಭೆ ಏನಿದೆ ಅದಕ್ಕೂ ಸಂಬಂಧ ಏನಿದೆ? ವೈಯಕ್ತಿಕವಾಗಿ ಬೈಕಂಪಾಡಿ ಅವರು ಗಂಗಾಧರ ಹೊಸಬೆಟ್ಟು ಮತ್ತು ಬೈಕಂಪಾಡಿ ಗ್ರಾಮಕ್ಕೆ ವೈಯಕ್ತಿಕವಾಗಿ ಏನು ಸಂಬಂಧ ಇಲ್ಲ. ಗ್ರಾಮಕ್ಕೆ ನಮ್ಮ ಸಂಯುಕ್ತ ಸಭಾದ ಮುಖಾಂತರ ನಮ್ಮ ಗ್ರಾಮಕ್ಕೆ ಸಂಬಂಧಗಳಿವೆ. ಸಂಯುಕ್ತ ಸಭಾದ ಮುಖಾಂತರ ಅಲ್ಲದೆ ವೈಯಕ್ತಿಕವಾಗಿ ಏನು ಗಂಗಾಧರ ಹೊಸಬೆಟ್ಟು ಮತ್ತು ಬೈಕಂಪಾಡಿ ಮುಗಿದ ಮಹಾಸಭೆಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಆದರೆ ಗಂಗಾಧರ ಹೊಸಬೆಟ್ಟು ಅವರನ್ನು ಆಕ್ಸಿಡೆಂಟ್ ಮಾಡಿ ಕೊಲೆ ಮಾಡಿಸುವಂತಹ ಪ್ರಯತ್ನ ಪಟ್ಟದ್ದು ಯಾಕಿರ್ಬೋದು?
ಅದು ವಿಚಾರ ತಿಳಿದ ವಿಚಾರ, ಅದು ಅವ್ರದ್ದು ವೈಯಕ್ತಿಕ ವಿಚಾರ. ನಮಗೆ ಅದರ ಬಗ್ಗೆ ನಾವು ಏನು ಹೇಳಿಕ್ಕೆ ಆಗೋದಿಲ್ಲ. ಘಟನೆ ನಡೆದದ್ದು ಹೌದು, ಪತ್ರಿಕೆಯಲ್ಲಿ ಮಾಧ್ಯಮಗಳಲ್ಲಿ ನಾವು ನೋಡಿದ್ದೇವೆ. ಘಟನೆ ನಡೆದದ್ದು ಹೌದು. ಅದರಲ್ಲಿ ಒಂದು ವ್ಯಕ್ತಿ ಕೂಡ ಅದರಲ್ಲಿ ಮರಣ ಹೊಂದಿದ್ದಾರೆ, ಅದರಲ್ಲಿ ಆ ಆಕ್ಸಿಡೆಂಟ್ನಲ್ಲಿ. ಇವರು ಜೀವನ್ ಮರಣ ಸ್ಥಿತಿಯಲ್ಲಿ ಇದ್ದು ಮತ್ತು ಇವರು ಅದರಲ್ಲಿ ಚೇತರಿಸಿಕೊಂಡು ಇವಾಗ ತನ್ನ ಸಹಜ ಜೀವನವನ್ನು ನಡೆಸ್ತಾ ಇದ್ದಾರೆ ಇವಾಗ ಅವರು. ಆ ಘಟನೆಯಿಂದ ಸತೀಶ್ ಬೈ ಕಂಪಾಡಿ ಮತ್ತು ಅವರ ಸಹೋದರರು ಬಚಾವಾಗಿದ್ರು ಕಾನೂನು ಕ್ರಮದಿಂದ. ಹೌದು. ಅದು ಗಂಗಾಧರ ಪಾಂಗಳ ಹತ್ಯೆಗೆ ಪ್ರೇರಣೆ ಆಯ್ತಾ? ಇರ್ಬೋದು, ಅದು ಪ್ರೇರಣೆ ಇರ್ಬೋದು. ಅಂದರೆ ನಾವು ಸಾಧಾರಣ ನಾವು ತಿಳಿದ ಹಾಗೆ 2 ಹತ್ಯೆ ಕೂಡ ನಡೆದದ್ದು ಒಂದೇ ದಿನ, ಒಂದೇ ತಾರೀಕಿನ ದಿನದಂದು ನಡೆದಂಥ ಘಟನೆ. ಎರಡಕ್ಕೂ ಸಾಮ್ಯ ಇದೆ. 2 ಘಟನೆಗೂ ಕೂಡ ಸಾಮ್ಯ ಇದೆ, ಡೇಟ್ನಲ್ಲಿ, ದಿನದಲ್ಲಿ ಸಾಮ್ಯ ಇದೆ. ಆದ್ದರಿಂದ ಅದಕ್ಕೂ ಇದಕ್ಕೂ ಪ್ರಚೋದನೆ, ಅದಕ್ಕೆ ಇವರಿಗೆ ಅದರಲ್ಲಿ ಈ ಉತ್ತೇಜನ ಸಿಕ್ಕಿರ್ಬೋದು ಅಂತ ನಾವು ತಿಳ್ಕೊಳ್ಬೋದು ಅದರಲ್ಲಿ ಆ ರೀತಿ ಇರುವಾಗ. ಮೇ 14ರಂದು ಮುಂಜಾನೆ ವೇಳೆ, ಅಂದರೆ ಮೇ 13ರ ಮಧ್ಯರಾತ್ರಿಯ ಸಂದರ್ಭದಲ್ಲಿ ಗಂಗಾಧರ ಪಾಂಗಳವರ ಕೊಲೆ ನಡೆದದ್ದು. ಆ ಸಂದರ್ಭದಲ್ಲಿ ನಿಮಗೆ ಏನು ಅನಿಸಿತ್ತು? ಆ ಸಂದರ್ಭದಲ್ಲಿ ನಮಗೆ ಅಂದರೆ ಗಂಗಾಧರ ಪಾಂಗಳ ಮೇಲೆ ಅವರು ಹೊರಗಿನಿಂದ ಏನೆಲ್ಲ ಅವರು ವಿಚಾರ ಎಲ್ಲ ಜನರ ಹತ್ರ, ಊರಲ್ಲಿ ಆಗಲಿ ಸಿಕ್ಕಿದವ್ರ ಹತ್ರ ಆಗಲಿ ಏನೆಲ್ಲ ಹೇಳ್ತಿದ್ದಾರೆ ಅಂದರೆ, ಗಂಗಾಧರ ಪಾಂಗಲನ್ನು ನಾವು ಕೊಲೆ ಮಾಡ್ತೇವೆ, ಅವರಿಗೆ ಒಂದು ಗತಿ ಕಾಣಿಸ್ತೇವೆ ಅನ್ನುವಂಥ ಒಂದು ಮಾತನ್ನು ಅವರು ಎಲ್ಲ ಸಿಕ್ಕಿದ ಜನ ಹತ್ರ, ಅವರ ಮಿತ್ರರ ಹತ್ರ, ಇಲ್ಲಿ ಊರಿನವ್ರ ಹತ್ರ, ಜನರ ಹತ್ರ ಹೇಳ್ಕೊಂಡು ಬರೋದು ನಮಗೆಲ್ಲದು ವಿಚಾರ ಗೊತ್ತಾಗಿದೆ. ಆದ್ದರಿಂದ ಇದು ಇವರೇ ಮಾಡಿರೋ ಕೊಲೆ ಅಂತ ನಮಗೆ ಅದು ಮನದಟ್ಟಾಗಿದೆ. ಆಗಲೇ ಪೊಲೀಸರು ಸತೀಶ್ ಬೈ ಕಂಪಾಡಿ, ಭಾಸ್ಕರ್ ಬೈ ಕಂಪಾಡಿ ಸಹೋದರರನ್ನು ಬಂಧಿಸಿದ್ರಲ್ಲ, ಆ ಸಂದರ್ಭದಲ್ಲಿ ನಿಮ್ಮೆಲ್ಲ ತನಿಖೆಗಳಾಯ್ತಾ? ತನಿಖೆಗಳಾಗಿದೆ. ಅದಕ್ಕೆ ಪೊಲೀಸ್ನವ್ರು ಬೇಕಾದಂಥ ಒಂದು ರಿಪೋರ್ಟನ್ನು ತಗೊಂಡು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ನ್ಯಾಯಾಲಯ ತೀರ್ಪು ನೀಡಿದೆ. ಇವಾಗ ಒಳ್ಳೆ 12 ವರ್ಷದ ಮತ್ತೆ ಒಂದು ಐತಿಹಾಸಿಕ ತೀರ್ಪು ಅಂತ ನಾವು ಹೇಳ್ತೇವೆ. ಅದನ್ನು ಸಮಾಜಕ್ಕೆ ಈ ತೀರ್ಪಿನಿಂದ ಒಳ್ಳೆ ಸಂದೇಶ ಕೂಡ ಹೋಗಿದೆ. ಯಾಕೆಂದರೆ ಉಪ್ಪು ತಿಂದವ ನೀರು ಕುಡಿಯಲೇಬೇಕು, ತಪ್ಪು ಮಾಡಿದವ ಶಿಕ್ಷೆ ಅನುಭವಿಸಲೇಬೇಕನ್ನುವಂಥ ಒಂದು ನಾಣ್ಣುಡಿ ಇದೆ. ಆ ಪ್ರಕಾರ ಒಂದು ಸಮಾಜಕ್ಕೆ ಕೂಡ ಒಳ್ಳೆಯ ಸಂದೇಶ ಇದರಿಂದ ಹೋಗಿದೆ. ಮುಂದಕ್ಕೆ ಭವಿಷ್ಯದಲ್ಲಿ ಇಂಥ ಕೆಲಸವನ್ನು ಮಾಡುವವರಿಗೆ ಕೂಡ ಒಂದು ಒಳ್ಳೆಯ ಒಂದು ಸಂದೇಶ ಅಂತ ನಾನು ಹೇಳ್ತೇನೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳು ಪ್ರಕರಣದ ವಿಚಾರಣೆ ನಡೀಬಾರ್ದು ಅಂತಲೇ ಹೈಕೋರ್ಟಿಂದ ಸ್ಟೇ ತಂದಿದ್ರು. ಹೌದು. ಆ ಸಂದರ್ಭದಲ್ಲಿ ಪೊಲೀಸರೊಂದಿಗೆ ನಿಮ್ಮ ಸಂಘಟನೆ ಹೇಗೆ ಕೈ ಜೋಡಿಸಿತು? ಪೊಲೀಸರ ಸಹಕಾರ ನಮಗೆ ಪ್ರಾರಂಭದಿಂದಲೂ ಈಗಿನ ತನಕ ಕೂಡ ಸಹಕಾರ ನಮಗೆ ಸಂಪೂರ್ಣ ಒಳ್ಳೆಯ ರೀತಿಯ ಸಹಕಾರವನ್ನು ಪೊಲೀಸ್ ಇಲಾಖೆ, ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳು ಸಂಪೂರ್ಣ ಸಹಕಾರವನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ನಾವು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾವು ಮಗುವಿನ ಮಹೋತ್ಸವ ಪರವಾಗಿ ನಾವು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ ನಾನು. ಮತ್ತು ಅದು ಹೈಕೋರ್ಟ್ನಲ್ಲಿ ಅವರು ತಡೆಯಾಜ್ಞೆ ತಂದದ್ದು ಸರಿ, ಕೇಸ್ಗೆ ತಂದದ್ದು ಸರಿ. ಒಂದು 5-6 ವರ್ಷ ಅದು ಹೈಕೋರ್ಟ್ನಲ್ಲಿ ನಿಂತಿತ್ತು ಆ ಕೇಸನ್ನು. ಅದನ್ನು ನಾನು ಅಧ್ಯಕ್ಷ ಆದಂಥ ಸಂದರ್ಭದಲ್ಲಿ ನಾನು ಅದನ್ನು ಇಲ್ಲಿಯ ವಕೀಲರ ಮುಖಾಂತರ ಹೈಕೋರ್ಟಿಗೆ ಹೋಗಿ ಅಲ್ಲಿ ಹೈಕೋರ್ಟ್ನ ವಕೀಲರನ್ನು ಭೇಟಿಯಾಗಿ ಅವರ ಹತ್ರ ಮಾತುಕತೆ ನಡೆಸಿ ಆ ಒಂದು ಕೇಸಲ್ಲಿ ತಡೆಯಾಜ್ಞೆ ಇದ್ದ ಕೇಸನ್ನು ತಡೆಯಾಜ್ಞೆ ತೆರವು ಮಾಡಿ ಪುನಃ ಈ ಡಿಸ್ಟ್ರಿಕ್ಟ್ ಕೋರ್ಟ್ಗೆ ತಗೊಂಡು ಬಂದು ವಿಚಾರಣೆ ಮಾಡಿ ಇಂದಿನ ಈ ಹಂತಕ್ಕೆ ಕಾರಣ ಅಂತ ನಾನು ಹೇಳ್ತೇನೆ. ಅದಕ್ಕೆ ಇಲ್ಲಿ ಸೇರಿದವರಲ್ಲಿ ಯಾರಾದರೂ ಅದರಲ್ಲಿ ಪ್ರಮುಖ ಸಾಕ್ಷಿಗಳಿದ್ದಾರಾ? ಪ್ರಮುಖ ಸಾಕ್ಷಿಗಳಿದ್ದಾರೆ. ಸಾಧಾರಣ ಅದರಲ್ಲಿ ಒಟ್ಟು ಆ ಕೇಸಿನಲ್ಲಿ 2 ಕಡೆಯಿಂದ ಸೇರಿ ಒಂದು ಸಾಧಾರಣ 54 ಸಾಕ್ಷಿಯವರು ಇದ್ದಾರೆ, 2 ಕಡೆಯಿಂದ ಸೇರಿ. ನಮ್ಮ ಕಡೆಯಿಂದ ಸಾಧಾರಣ 30 ಸಾಕ್ಷಿಯವರು ಅದರಲ್ಲಿ ಇದ್ರು ಇದರಲ್ಲಿ ಕೆಲವರಿದ್ದಾರೆ, ಎಲ್ಲರೂ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗ ಸಾಕ್ಷಿ ವಿಚಾರಣೆಯ ಸಂದರ್ಭದಲ್ಲಿ ನಿಮಗೆ ಏನಾದರೂ ಒತ್ತಡಗಳು, ಬೆದರಿಕೆಗಳು ಏನಾದರೂ ಬಂದದ್ದಿದೆಯಾ? ನಮ್ಮ ಬಹಿರಂಗವಾಗಿ ಏನಂತದಿಲ್ಲ, ಬಹಿರಂಗವಾಗಿ ಅಂತ ಒತ್ತಡ ಏನು ಬರಲಿಲ್ಲ. ಇಂಡೈರೆಕ್ಟ್ಲಿ ಅದಕ್ಕೆ ಇರ್ಬೋದು, ಗೊತ್ತಿಲ್ಲ ನಮಗೆ, ಅದೆಲ್ಲ ಗೊತ್ತಿಲ್ಲ. ಆದರೂ ನಮ್ಮ ಸಾಕ್ಷಿದಾರರು ಎಲ್ಲರೂ ಒಳ್ಳೆ ರೀತಿಯ ಸಾಕ್ಷಿಯನ್ನು ಹೇಳಿದ್ದಾರೆ, ಪೂರಕವಾದ ಸಾಕ್ಷಿಯನ್ನು ಹೇಳಿದ್ದಾರೆ. ನಿಜವಾಗಿ ನಡೆದಂಥ ಘಟನೆ ಅದು, ಅದರಿಂದ ಸರಿಯಾದ ಸಾಕ್ಷಿಯನ್ನು ಹೇಳಿದ್ದಾರೆ. ಈಗ ಗಂಗಾಧರ ಪಾಂಗಳವರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೀವೆಲ್ಲರೂ ಒಟ್ಟಾಗಿ ಒಂದು ಒಗ್ಗಟ್ಟಾಗಿ ಇದ್ದಿದ್ದರಿಂದ ಇಂತಹ ತೀರ್ಪು ಒಗ್ಗಟ್ಟಿನ ಪ್ರಯತ್ನದಲ್ಲಿ ಈ ಒಂದು ಫಲಿತಾಂಶ ಬಂದಿದೆ. ಬೈಕಂಪಾಡಿ ಮಗುವೀರ ಸಭಾ ಮುಂಚೂಣಿಯಲ್ಲಿ ನಿಂತು ಅವರು ಈ ಊರಿಗೆ ಮಹಾಸಭೆಗೆ ನೀಡಿರುವಂಥ ಒಂದು ಸಹಕಾರ, ಅವರು ಮಾಡಿರುವಂಥ ಸೇವೆ, ಅವರು ದೈವದ ಪೂಜಾರಿಯಾಗಿ ಮಗುವೀರ ಮಹಾಸಭಾದ ಅಧ್ಯಕ್ಷರಾಗಿ ಧಾರ್ಮಿಕ ಸಾಮಾಜಿಕ ಕೆಲಸಗಳಲ್ಲಿ ಅವರು ತನ್ನನ್ನು ತಾನು ಮಗುವೀರ ಮಹಾಸಭಾದಲ್ಲಿ ತೊಡಗಿಸಿಕೊಂಡು ಮಗುವೀರ ಮಹಾಸಭಾ ಈ ಒಂದು ಉನ್ನತ ಸ್ಥಾನಕ್ಕೆ ಬರಬೇಕಾದ್ರೆ ಅವರ ಕೊಡುಗೆ ಭಾಳಷ್ಟಿದೆ. ಅಲ್ಲದೆ ಅದು ರಾಜಕೀಯ ಒಂದು ನಾಯಕರಾಗಿ ಅವರು ಭಾಳಷ್ಟು ಕೆಲಸವನ್ನು ಮಾಡಿದಂಥ ವ್ಯಕ್ತಿ.
ಇದರ ಹಿಂದೆ ಬೇಕಂಪಾಡಿ ಮಗುವೀರ ಮಹಾಸಭದು ಮತ್ತು ಗಂಗಾಧರ ಪಾಂಗಲ್ರವರ ಕುಟುಂಬಸ್ಥರು, ಫ್ಯಾಮಿಲಿ, ಮಕ್ಕಳು, ಅವರ ಅಳಿಯ, ಅವರೆಲ್ಲರೂ ಸೇರಿ ನಾವು ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರಲ್ಲಿ ಈ ಒಂದು ಫಲಿತಾಂಶ ಬರಲಿಕ್ಕೆ ಸಾಧ್ಯ ಆಯಿತು. ಈ ಸಂದರ್ಭದಲ್ಲಿ ಯಾಕೆಂದರೆ 14 ವರ್ಷದ ಹಿಂದೆ ನಮ್ಮ ಸಂಯುಕ್ತ ಸಭಾ 14 ಪಟ್ಟಣ ಮಗುವೀರ ಸಂಯುಕ್ತ ಸಭಾ ಮತ್ತು 7 ಪಟ್ಟಣ ಮಗುವೀರ ಸಂಯುಕ್ತ ಸಭಾ ಈ ಆರೋಪಿಗಳನ್ನು ತಲೆಮರೆಸಿಕೊಂಡಿರುವಂಥ ಆರೋಪಿಗಳನ್ನು ಹಿಡಿದು ಅವರನ್ನು ಶಿಕ್ಷೆಗೆ ಗುರಿಪಡಿಸಬೇಕು ಉದ್ದೇಶದಿಂದ ನಾವು ಮಾಡಿರುವಂಥ ಪ್ರತಿಭಟನೆ ಅದು ನಮ್ಮ ಜಿಲ್ಲಾಡಳಿತಕ್ಕೆ ಅಲ್ಲದೆ ನಮ್ಮ ಪೊಲೀಸ್ ಕಮಿಷನರ್ಗೆ ಅದು ಸರ್ಕಾರಕ್ಕೆ ಅದು ಆ ಸಂದರ್ಭದಲ್ಲಿ ಬಹಳ ಬಿಸಿಯನ್ನು ಮುಟ್ಟಿಸಿದೆ. ಅವರು ಅದಕ್ಕೆ ಉತ್ತಮ ರೀತಿಯಲ್ಲಿ ಸ್ಪಂದಿಸಿ ಪೊಲೀಸ್ ಇಲಾಖೆಯವರು ಆ ಆರೋಪಿಗಳನ್ನು ಬಂಧಿಸಿ ಅವರನ್ನು ನ್ಯಾಯಾಲಯಕ್ಕೆ ಒಪ್ಪಿಸುವಲ್ಲಿ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು 14 ಪಟ್ಟಣ ಸಂಯುಕ್ತ ಸಭೆ ನೀಡಿರುವಂಥ ಒಂದು ಸಹಕಾರ, ಆವತ್ತಿನ ಒಂದು ಪ್ರತಿಭಟನೆ, ಅದರ ಒಟ್ಟಿಗೆ 7 ಪಟ್ಟಣ ಸಂಯುಕ್ತ ಸಭೆ ನೀಡುವಂಥ ಪ್ರತಿಭಟನೆಯನ್ನು ನಾವು ಯಾವತ್ತೂ ನಾವು ಮಗುವೀರ ಮಹಾಸಭಾ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ನಾವು ಕೈ ಜೋಡಿಸಿ ನಾವು ವಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇವೆ ಅವರು ನೀಡುವ ಸಹಕಾರಕ್ಕೆ. ಈ ಪ್ರಕರಣದ ತನಿಖೆ ಮತ್ತು ವಿಚಾರಣೆಯ ಸಂದರ್ಭದಲ್ಲಿ ನಿಮಗೆ ಬರೀ ದೊಡ್ಡ ಸಹಕಾರ ನೀಡಿದಂತಹ ನಿಮ್ಮ ಸಮಾಜದ ಪ್ರಮುಖರನ್ನು ಗುರುತಿಸುವುದರೆ ಯಾರನ್ನೆಲ್ಲ ಗುರುತಿಸ್ಬೋದು? ಸಮಾಜದ ಪ್ರಮುಖರಲ್ಲಿ ನಾವು ಹೇಳಬೇಕಾದ್ರೆ ಸಾಧಾರಣ ಪ್ರಮುಖರಂತ ಯಾರಿಲ್ಲ, ಸಾಧಾರಣ ಎಲ್ಲರೂ ನಾವು ಸಾಧಾರಣ ಒಂದೇ ರೀತಿಯಲ್ಲಿ ನಾವು ಯಾರನ್ನು ಕೂಡ ಪ್ರಮುಖರಂತ ಬಿಂಬಿಸುವಂಥ ಕೆಲಸ ನಾವು ಮಾಡೋದಿಲ್ಲ. ಎಲ್ಲರೂ ಒಟ್ಟಿಗೆಯಾಗಿ ನಾವು ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರಲ್ಲೇ ಈ ಒಂದು ಇದು ಫಲಿತಾಂಶ ಬರಲಿಕ್ಕೆ ಸಾಧ್ಯ ಆಯಿತು, ನಮಗೆ ಸಿಗಲಿಕ್ಕೆ ಸಾಧ್ಯ ಆಯಿತು. ಮುಖ್ಯವಾಗಿ ನಾನು ಹೇಳೋದಾದರೆ ನಮ್ಮ ಹಿರಿಯರು ನಂಬಿಕೊಂಡು ಬಂದಿರುವಂಥ ನಮ್ಮ ಗೋಪಾಲಕೃಷ್ಣ ದೇವರು, ಬಬ್ಬರೆ ಬಂಟ ಪಂಚದೇವಗಳು, ಅವರ ಸಹಕಾರ, ಅವರ ಅನುಗ್ರಹದಿಂದ ನಾವು ಒಗ್ಗಟ್ಟಿನಿಂದ ಈ ಒಂದು ಕೆಲಸವನ್ನು ಮಾಡಿಕೊಂಡು ಆ ಅನುಗ್ರಹಕ್ಕೆ ಅವರು ಬಹುದೊಡ್ಡ ನಮ್ಮ ಬೆನ್ನೆಯ ಹಿಂದಿನ ಶಕ್ತಿ ಅವರು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಪ್ರಕರಣದ ತನಿಖೆ ನಡೆಸಿದ ಪೊಲೀಸ್ ಅಧಿಕಾರಿಗಳಲ್ಲಿ ನೀವು ಯಾರನ್ನು ಗುರುತಿಸಿದ್ದೀರಿ? ಸಾಧಾರಣ ಆ ಸಂದರ್ಭದಲ್ಲಿ ನಮಗೆ ಸಹಕಾರ ಮಾಡಿದವರು ಪಣಂಬೂರು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಆ ಸಂದರ್ಭದಲ್ಲಿ ಇವರಿದ್ದರು, ಅವರ ಹೆಸರು ಕರೆಕ್ಟ್, ಅವರು ತೀಕೊಂಡ್ರು, ಅವರು ASP ಆಗಿದ್ದರು. ಅವ್ರ ಸಹಕಾರ ಭಯಂಕರ ಇತ್ತು. ಮತ್ತು ಭಾರತಿ ಮೇಡಮ್ ಪಣಂಬೂರು ಠಾಣೆಯಲ್ಲಿ ಆಟ ಸಂದರ್ಭದಲ್ಲಿ ಅವರು ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು. ಅವರ ಸಹಕಾರ ಬಹಳಷ್ಟು, ನಾವು ಯಾವಾಗಲೂ ಅವರನ್ನು ಮರೀಲಿಕ್ಕೆ ಸಾಧ್ಯನೇ ಇಲ್ಲ, ಅವರು ನೀಡಿರೋ ಸಹಕಾರ. ಮತ್ತು ಅವರು ASP ಅವರು ನೀಡಿರೋ ಸಹಕಾರ, ಅವ್ರದ್ದು ಏನೋ ಒಂದು ಅಪಘಾತದಲ್ಲಿ ತೀರ್ಕೊಂಡ್ರು, ಬಟ್ ನಾವು ನೀಡುವಂಥ ಸಹಕಾರ ಭಾಳ ನಾವು ಪ್ರಶಂಸನೀಯ. ಅದು ಈ ಪ್ರಕರಣದ ವಿಚಾರಣೆ ಆರಂಭ ಆಯ್ತಲ್ಲ, ಹೌದು, ಹಾಗೆ ಎಲ್ಲ ಸಾಕ್ಷಿದಾರರನ್ನು ಕರ್ಕೊಂಡು PP ಅವರ ಹತ್ರ ಕರ್ಕೊಂಡು ಹೋದ್ರ ಪೊಲೀಸಿನವರು ಯಾರಾದರೂ? ಹೌದು, ನಮಗೆ ನಮ್ಮ ಕರ್ತವ್ಯ, ನಾವು ಪಬ್ಲಿಕ್ ಪ್ರಾಸಿಕ್ಯೂಟರ್ ನಮಗೆ ಮುಖ್ಯ. ಅವರ ಮುಖಾಂತರ ನಮಗೆ ಕೇಸನ್ನು ಜಯಿಸಬೇಕನ್ನುವಂಥ ಉದ್ದೇಶ ಸರ್ಕಾರ ಕೂಡ ಅವರನ್ನು ನೇಮಕ ಮಾಡಿದೆ ನಮಗೋಸ್ಕರ. ನಾವು ಅವರ ಉಪಯೋಗವನ್ನು ಪಡ್ಕೊಂಡಿದ್ದೇವೆ. ಅವರು ಮಾಡಿರುವಂಥ ಕೆಲಸ, ಪಾಪ ಅವರು ಒಳ್ಳೆಯ ಒಂದು ಜ್ಯೋತಿ ಪ್ರಮೋದ್ ನಾಯಕ್ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ, ಧನ್ಯವಾದ ಹೇಳಿದ್ರು ಕೂಡ ಅದು ಕಮ್ಮಿ. ಅವರು ಒಂದು ಒಳ್ಳೆಯ ಒಂದು ಪ್ರಾಮಾಣಿಕವಾದ ಒಂದು ಶ್ರೇಷ್ಠ ಒಂದು ಅಧಿಕಾರಿ. ಅವರು ಇದು ಸರ್ಕಾರಿ ಅಭಿಯೋಜಕರಂತ ನಾನು ಹೇಳ್ತೇನೆ. ಅವರು ಈ ಕೇಸನ್ನು ತಗೊಂಡಾಗ ಕೂಡಲೇ ಹೇಳಿದ್ದಾರೆ, ನಾನು ಇದರ ಹಿಂದೆ ನನ್ನ ಪ್ರಯತ್ನ ಮಾಡ್ತೇನೆ, ನಿಮಗೆ ಗಂಗಾಧರ ಪಾಂಗಳ ಮಕ್ಕಳಿಗೆ ನ್ಯಾಯ ದೊರಕಿಸಿಕೊಡ್ತೇನೆ, ಅವರ ಆತ್ಮಕ್ಕೆ ಶಾಂತಿ ಸಿಗುವಂಥ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿದರೆ. ಮೊನ್ನೆ ಜಜ್ಮೆಂಟ್ ಏನು ತೀರ್ಪು ಹೊರಬಿದ್ದಿದೆ, ಅಂದಿನಿಂದ ನಿಜವಾಗಿ ಗಂಗಾಧರ ಪಾಂಗಲ್ರವರ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಅಂತ ನಾವು ಊರಿನವರು ತಿಳ್ಕೊಳ್ತೇವೆ. ತಮ್ಮ ಹೆಸರು? ವಸಂತ ಮೀನಾದ, ಮಾಜಿ ಅಧ್ಯಕ್ಷರು ಬೈಕಂಪಾಡಿ ಮಗುವೀರ ಮಹಾಸಭಾ. ಧನ್ಯವಾದಗಳು. ಉರ್ವ ಮಾರಿಯಮ್ಮ ದೇವಸ್ಥಾನದಲ್ಲಿ ಆ ದೇವಿಯ ಬಂಗಾರವನ್ನು ತೆಗೆದಿರಿಸಿ ನಿರಾಭರಣರಾಗಿ ಆ ಅಮ್ಮ ಸೇವೆ ಸ್ವೀಕರಿಸಿದ್ರು. ಇದಕ್ಕೆ ಕಾರಣ ಏನು? ಕಾರಣ ನಮಗೆ ಅಲ್ಲಿಯ ಮೀಟಿಂಗಲ್ಲಿ ಇವರಿಗೆ ಆ ಸಿಗಲಿಲ್ಲ. ಯಾರಿಗೆ? ಸತೀಶ್ ಬೇಕಂಬಡಿಗೆ. ಮತ್ತು ಇವರು ಮತ್ತೊಬ್ಬರು ಬೋಳೂರಿನವರಿದ್ದರು, ದೇವದಾಸ್ ಪುತ್ರ ಅಂತ, ಸುವರ್ಣ ಪುತ್ರ ದೇವದಾಸ್ ಪುತ್ರ. ಅವರು ಇಬ್ಬರು ಒಟ್ಟಿಗೆ ಆಗಿ ಅದೆಂಥದ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಅದು ಕೀ ಯಾರ ಹತ್ರ ಒಟ್ಟು ಅಂತ ಅದೆಲ್ಲ ಕರೆಕ್ಟ್ ಗೊತ್ತಿಲ್ಲ. ಒಟ್ಟಾರೆ ಅವರು ಕೊಡಲಿಲ್ಲ ದೇವರ ಆಭರಣ ಇದ್ದಂಥ ತಿಜೋರಿಯ ಕೀ. ನಾನು ಆ ಟೈಮಲ್ಲಿ ಇರಲಿಲ್ಲ. ನಾನು ನಿಜವಾದ ಇಲ್ಲಿ ಒಂದು ಸದಸ್ಯನಾಗಿದ್ದೆ ಅಷ್ಟೇ. ಇದು ಇವರು ಟ್ರೆಸರರ್ ಆಗಿದ್ದೆ ಬೇಕಂಪಾಡಿ ಮಗುವೀರ ಮಹಾಸಭಾ. ಅದು ನಮಗೆ ತಿಳಿದ ವಿಷಯ. ಆಮೇಲೆ 40 ದಿವಸ 14 ತಿಂಗಳಲ್ಲ, 40 ದಿವಸ ಅವರ ಆಭರಣ ಕೊಡಲಿಲ್ಲ. 41 ದಿವಸ ಮತ್ತೆ ಕೊಟ್ಟಿದ್ದಾರೆ. ಮತ್ತೆ ಆಭರಣ ಇದಾಗಿದೆ. ಅದಕ್ಕೆ ಮುಖ್ಯ ಕಾರಣ ಸತೀಶ್ ಬೈಕಂಪಾಡಿ ಅಲ್ಲ? ಹೌದು, ಅವರು ಮತ್ತೆ ದೇವದಾಸ್ ಒಟ್ಟಿಗೆ ಆಗಿ ಎಂತ ಮಾಡಿದ್ದಾರೆ ಅದು ನಮಗೆ ಕರೆಕ್ಟ್. ದೇವದಾಸ್ ಕರ್ಕೇರ ಮತ್ತು ಸತೀಶ್ ಬೈಕಂಪಾಡಿ
ಅವರಿಗೆ ಆ ದೇವಸ್ಥಾನದ ದೇವದಾಸ್ ಪುತ್ರನ ಮತ್ತು ಅವರಿಗೆ ಆ ದೇವಸ್ಥಾನದ ಆಡಳಿತ ಸಮಿತಿಯಲ್ಲಿ ಅವಕಾಶ ಸಿಗಬೇಕಂತ ಆಸೆ ಇತ್ತಾ? ಅವರು ಟ್ರಸ್ಟಿ ಆಗಿದ್ದರು ಅಲ್ಲಿ ಟ್ರಸ್ಟಿ ಆಗಿದ್ದರು, ಸತೀಶ್ ಬೈಕಂಬಾಡಿ ಟ್ರಸ್ಟಿ ಆಗಿದ್ದರು. ಆ ಕಾರಣಕ್ಕಾಗಿ ಅವರಿಗೆ ಅದೇ ಟ್ರಸ್ಟಿ ಆದರೆ ಮಾತ್ರ ಅವರು ಆಡಳಿತ ಮುಖ್ಯಸ್ಥರಾಗಲಿಕ್ಕೆ ಚಾನ್ಸ್ ಪ್ರಯತ್ನ ಮಾಡಿದ್ದಾರೆ ಅವರು. ಅದು ಸಿಗಲಿಲ್ಲ ಅವರಿಗೆ. ಅವ್ರು ಟ್ರಸ್ಟಿ ಆಗಿದ್ದರಿಂದ ಅವರು ಅದೇ ಆಡಳಿತ ಮುಕ್ತಸ್ಥರಾಗಬೇಕು ಅಂತ ಹೇಳಿ ದೇವದಾಸ್ ಪುತ್ರನವರೊಟ್ಟಿಗೆ ಸೇರಿಕೊಂಡು ಈ ಗಲಾಟೆ ಮಾಡಿದ್ದಲ್ಲ. ಅದಕ್ಕೆ ನಿಮ್ಮ ಬಾಕಿಯ ಟ್ರಸ್ಟಿಗಳು ವೇಸ್ಟ್ ಮಾಡಿದ್ದಾರೆ. ಆಮೇಲೆ ಇವರನ್ನು ಮನೋಹರ್ ಬೋಳರನ್ನು ಸೆಲೆಕ್ಟ್ ಮಾಡಿದ್ದಾರೆ, ಬಾಕಿ ಊರಿನವರೆಲ್ಲ ಸೇರಿ. ಮನೋಹರ್ ಬೋಳೂರು ಅಂದರೆ ಈಗ ಕಾರ್ಪೊರೇಟರ್ ಆಗಿದ್ದಾರೆ? ಅಲ್ಲ 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 ಮಾಸ್ಟರ್ ಮಗ. ಶ್ರೀನಿವಾಸ್ ಗೋಪಾಲಕೃಷ್ಣ ಸುವರ್ಣ ಅವರ ಮಗ. ಹಿಂದಿನ ಆಳದ. ಮತ್ತು ನಾನು ಬೈಕಂಬಾಡಿ ಮುಗುವೀರದ ವಿಷಯದಲ್ಲಿ ಇವರ ಈ ಕೊಲೆ ವಿಷಯದಲ್ಲಿ ನಾನು ಹೇಳೋದೇನೆಂದರೆ, ಈ ಎಲ್ಲ ಒಂದು ಸಣ್ಣ ವಿಷಯಕ್ಕೆ ಇದು ಕೊಲೆ ಮಾಡಿದ್ದಾರೆ. ಮತ್ತು ಈ ನಮ್ಮ ಬೈಕಂಬಾಡಿ ಎಲ್ಲ ದೇವರು ಸೇರಿ ಇದನ್ನು ಒಂದು ಮೇಲೆ ತಂದರೆ ಅದರ ಎಲ್ಲ ಸಹಕಾರ, ಎಲ್ಲ ಇವರು ಸಾಕ್ಷಿಗಳ ಸಹಕಾರದಿಂದ ನಮ್ಮ ಅಂದರೆ ಚಿತ್ರಾಪುರ ದುರ್ಗಾಪರಮೇಶ್ವರಿ, ಬೊಬ್ಬರೆಗುಂಟ, ನಾಗದೇವರು, ಅದೇ ಐವರ್ ಪಂಜುರ್ಲಿ, ಐವರ್ ಪಂಚದೈವಗಳು, ಮತ್ತು ನಮ್ಮದು ಗೋಪಾಲಕೃಷ್ಣ ದೇವರನ್ನ ದಯದಿಂದ ಇದು ಒಳ್ಳೆಯ ರೀತಿಯಲ್ಲಿ ನಮಗೆ ಒಂದು ಫೇವರ್ ಆಗಿ, ಅಂದರೆ ಊರಿದ್ದೊಂದು ಮರ್ಯಾದೆ ಉಳಿಯುವ ಹಾಗೆ ಆಗಿದೆ ಅಂತ ನಾನು ಹೇಳ್ತೇನೆ ಅಷ್ಟೇ.